ಎಲ್ಲದೂ ಒಂದು ಫಂಕ್ಷನಲ್ಲಿ ತುಂಬಾ ಕ್ಯೂಟಾಗಿ ತೊಗೊಂಡೆ. ತಾಂಬೂಲ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾವು ಚಿಕ್ಕಪೇಟೆಗೆ ಹೊರಟಿದ್ದೀವಿ. ನಾವು ಏನಕ್ಕೆ ಹೊರಟಿದ್ದೀವಿ ಅಂತ ಆಲ್ರೆಡಿ ನಿಮಗೆ ತಮ್ಮನೇಲಲ್ಲೇ ಗೊತ್ತಾಗಿರುತ್ತೆ. ಇವತ್ತು ನಾವು ಫೆಸ್ಟಿವಲ್ ಶಾಪಿಂಗ್ಗೆ ಅಂತ ಹೊರಟೋದು. ಮೇಯ್ನಾಗಿ ಸ್ಯಾರಿ ತೊಗೊಂಬರೋಣ ಅಂತಲೇ ಹೊರಟಿರೋದು. ಸೊ ಫೆಸ್ಟಿವಲ್ಗೆ ಸ್ಯಾರಿ ಮತ್ತು ಇನ್ನೂ ಏನೇನೆಲ್ಲ ಐಟಮ್ಸ್ ಬೇಕು ಪ್ರತಿಯೊಂದೂ ಪರ್ಚೇಸ್ ಮಾಡ್ಕೊಂಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಆ್ಯಕ್ಚುಲಿ ಲಾಸ್ಟ್ ಇಯರ್ ನಾವು ಚಿಕ್ಕಪೇಟೆಗೆ ಹೊರಟಿದ್ದು ಸೇಮ್ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಟೈಮಲ್ಲೇ ಸ್ಯಾರಿ ತರೋಕ್ಕೆ ಅಂತ. ಮತ್ತೆ ನಾವು ಚಿಕ್ಕಪೇಟೆಗೆ ಹೋಗೇ ಇಲ್ಲ. ಸೊ ಇವತ್ತೇ ಹೊರಟಿರೋದು ಚಿಕ್ಕಪೇಟೆಗೆ ಮತ್ತೆ ಸ್ಯಾರಿ ತೊಗೊಂಬರೋಕ್ಕೆ ಅಂತ ವರಮಹಾಲಕ್ಷ್ಮಿಗೆ. ಸೊ ನೋಡೋಣ ಯಾವ ಥರ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡ್ತೀನಿ ಅಂತ. ಓಕೆನಾ ಫ್ರೆಂಡ್ಸ್? ನಾವು ಕ್ಯಾಬಲ್ಲಿ ಬರ್ತಾ ಇದ್ದೀವಿ ಚಿಕ್ಕಪೇಟೆಗೆ. ಬಿಕಾಸ್ ಕ್ರೌಡ್ ಇರುತ್ತಲ್ವ ತುಂಬಾ ಚಿಕ್ಕಪೇಟೆಯಲ್ಲಿ. ಸೊ ಕಾರ್ ಪಾರ್ಕಿಂಗ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಕ್ಯಾಬ್ ಬುಕ್ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಆ್ಯಂಡ್ ಟ್ರಾಫಿಕ್ ಅಂತೂ ಸಿಕ್ಕಾಬಟ್ಟೆ ಇದೆ. ಇವಾಗಂತೂ ಬ್ಯಾಂಗ್ಳೂರಲ್ಲಿ ವೀಕ್ ಡೇಸಲ್ಲೂ ಟ್ರಾಫಿಕ್ ಇರುತ್ತೆ, ವೀಕೆಂಡಲ್ಲೂ ಟ್ರಾಫಿಕ್ ಇರುತ್ತೆ. ಸೊ ಯಾವಾಗಲೂ ಟ್ರಾಫಿಕ್ ಇರುತ್ತೆ. ಚಿಕ್ಕಪೇಟೆಗೆ ರೀಚ್ ಆಗಿದ ತಕ್ಷಣ ಫಸ್ಟು ನಾವು ಹೋಗಿದ್ದು ಉಪಹಾರ ದರ್ಶಿನಿಗೆ ಊಟ ಮಾಡ್ಕೊಂಬಿಡೋಣ ಅಂತ. ಯಾಕಂದರೆ ನಾವು ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು. ಹಾಗಾಗಿ ಊಟ ಮಾಡಿಕೊಂಡು ಆಮೇಲೆ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಯೂಶ್ವಲಿ ಎಲ್ಲರೂ ಶಾಪಿಂಗ್ ಎಲ್ಲ ಆದಮೇಲೆ ಏನಾದ್ರು ತಿನ್ಕೊಂಡು ಮನೆಗೆ ಬರ್ತಾರೆ. ಬಟ್ ನಾವು ಫಸ್ಟು ಹೋಗಿದ್ದು ಊಟ ಮಾಡೋಕ್ಕೆ ಅಂತ. ಅದಾದಮೇಲೆ ನಾವು ಶಾಪಿಂಗ್ನ ಶುರು ಮಾಡಿದ್ದು. ಆ್ಯಂಡ್ ಈ ಒಂದು ಹೋಟೆಲ್ನ ಸಜೆಸ್ಟ್ ಮಾಡಿದ್ದು ನಮ್ಮ ಮಾವ. ನಮಗಂತೂ ಗೊತ್ತಿಲ್ಲ ಉಪಹಾರ ದರ್ಶಿನಿ ಚಿಕ್ಕಪೇಟೆಲ್ಲೂ ಕೂಡ ಇದೆ ಅಂತ ಹೇಳಿಬಿಟ್ಟು. ಶಂಕರ್ ಮನೆಗೆ ಹೋದಾಗ ನಾಳೆ ನಾವು ಚಿಕ್ಕಪೇಟೆಗೆ ಹೊರಟಿದ್ದೀವಿ ಸ್ಯಾರಿ ಎಲ್ಲ ಶಾಪಿಂಗ್ ಮಾಡ್ಕೊಂಬರೋಕ್ಕೆ ಹಬ್ಬಕ್ಕೆ ಅಂತ ಹೀಗೆ ಕಾಮನಾಗಿ ಮಾತಾಡ್ತಿದ್ರಂತೆ. ಸೊ ಆವಾಗ ನಮ್ಮ ಮಾವ ಹಾಗಾದರೆ ಚಿಕ್ಕಪೇಟೆಯಲ್ಲಿ ಉಪಹಾರ ದರ್ಶಿನಿ ಇದೆ, ಅಲ್ಲಿ ತುಂಬಾ ಚೆನ್ನಾಗಿದೆ ಬಾಳೆ ಒಲೆ ಊಟ, ಹೋದರೆ ನೀವು ಟ್ರೈ ಮಾಡಿ ಇಷ್ಟ ಆಗುತ್ತೆ ಅಂತ ಸಜೆಸ್ಟ್ ಮಾಡಿದ್ರಂತೆ. ಹಾಗಾಗಿ ನಾವು ಉಪಹಾರ ದರ್ಶಿನಿಗೆ ಬಂದಿದ್ದು ಬಾಳೆ ಎಲೆ ಊಟ ಮಾಡೋದಕ್ಕೆ. ಇಲ್ಲಾಂದರೆ ನಮಗಂತೂ ಗೊತ್ತಿಲ್ಲ ಈ ಒಂದು ಹೋಟೆಲ್ ಚಿಕ್ಕಪೇಟೆಯಲ್ಲಿದೆ ಅಂತ. ಈ ಒಂದು ಬಾಳೆ ಎಲೆ ಊಟದ ಹೆಸರು ಭರ್ಜರಿ ಊಟ ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅನ್ಲಿಮಿಟೆಡ್ ಇದು. ಪ್ರತಿಯೊಂದು ವೆರೈಟೀಸ್ನೂ ಕೂಡ ಅವರು ಸರ್ವ್ ಮಾಡ್ತಾರೆ. ನೀವು ನೋಡ್ಬೋದು ಇಲ್ಲಿ ಏನೆಲ್ಲ ಇದೆ ಅಂತ. ಮಸಾಲೆ ದೋಸೆ, ಪೂರಿ, ಚಪಾತಿ, ಆಮೇಲೆ ಒಂದು 2-3 ಥರದ್ದು ಪಲ್ಯಗಳು, ಪಾಯಸ, ಹಾಗೆಯೇ ಹೋಳಿಗೆ ಮತ್ತು 2-3 ಥರದ್ದು ರೈಸ್ ಐಟಮ್ಸ್ ಇರುತ್ತೆ. ಹಾಗೆ ಈ ಒಂದು ಊಟಕ್ಕೆ ಒಂದು ಬಾಳೆ ಎಲೆ ಊಟಕ್ಕೆ 220 ರುಪೀಸ್. ನಿಜವಾಗ್ಲೂ ವರ್ತ್ ಅಂತಲೇ ಹೇಳ್ಬೋದು. ಫುಡ್ ಕೂಡ ತುಂಬಾ ಟೇಸ್ಟಿಯಾಗಿತ್ತು, ಹಾಗೆ ಒಳ್ಳೆ ಕ್ವಾಲಿಟಿದ್ದು ಕೂಡ ಆಗಿತ್ತು. ಹಾಗೆ ಊಟ ಎಲ್ಲ ಆದಮೇಲೆ ಐಸ್ ಕ್ರೀಮ್ ಕೂಡ ಅವೈಲೇಬಲ್ ಇರುತ್ತೆ. ಬಟ್ ಐಸ್ ಕ್ರೀಮ್ನ ಅವರು ಅಲ್ಲೇ ಕೊಡೋದಿಲ್ಲ, ನಾವು ಕೆಳಗಡೆ ಹೋಗಿ ಇಸ್ಕೊಳ್ಬೇಕಾಗುತ್ತೆ. ಸೊ ನಾವು ಕೋನ್ ಐಸ್ ಕ್ರೀಮ್ನ ತೊಗೊಂಡು ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ಕೋನ್ ಐಸ್ ಕ್ರೀಮ್ ತಿಂದ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು ಫುಡ್ ಮಾತ್ರ. ಊಟ ಎಲ್ಲ ಆದಮೇಲೆ ನಾವು ಹೊರಟಿದ್ದು ಒಂದು ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇರುವಂತಹ ಒಂದು ಶಾಪ್ಗೆ. ಈ ಒಂದು ಶಾಪಿಗೆ ಬಂದೆ ನಾನು. ಇಲ್ಲಂತೂ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು. ಬಟ್ ಏನಾಯ್ತು ಅಂದರೆ ನಾನು ಒಂದು ಬ್ಯಾಕ್ ಡ್ರಾಪ್ ಮಾಡೋದಕ್ಕೆ ಕೆಲವೊಂದು ಐಟಮ್ಸ್ ಬೇಕು ಅಂತ ಅಂದ್ಕೊಂಡು ಹೋಗಿದ್ದೆ. ನಾನು ಏನು ಎಕ್ಸಾಕ್ಟಾಗಿ ಅಂದ್ಕೊಂಡು ಹೋಗಿದ್ದೆ ಆ ಒಂದು ಐಟಮ್ಸ್ ಇರಲಿಲ್ಲ. ಅಂದರೆ ಒಂದೇ ಒಂದು ಪೀಸ್ ಇತ್ತು, ಮಿಕ್ಕಿದೆಲ್ಲ ಖಾಲಿ ಆಗಿಬಿಟ್ಟಿದೆ, ಇನ್ನು ಐಟಮ್ಸ್ ಬಂದಿಲ್ಲ, ಒಂದೇ ಒಂದಿದೆ ಅಂತ ಹೇಳಿದ್ರು. ಬಟ್ ಅದು ಅಷ್ಟೊಂದು ಚೆನ್ನಾಗಿಲ್ಲ, ಒಂದೇ ಒಂದು ಇದ್ದಿದ್ದು. ಹಾಗಾಗಿ ಬೇರೆ ಯಾವ್ದಾದ್ರು ಇದೆಯಾ ಅಂತ ನೋಡಿದೆ, ಬಟ್ ನಂಗೆ ಯಾವುದೂ ಇಷ್ಟ ಆಗಲಿಲ್ಲ. ಸೊ ಅಂಗಡಿಯಿಂದ ನಾವು ವಾಪಸ್ ಬಂದ್ವಿ. ವಾಪಸ್ ಬಂದು ನಾವು ಹೊರಟಿದ್ದು ಸ್ಯಾರಿ ಶಾಪಿಂಗಿಗೆ ಅಂತ. ಸುಮಾರು ಅಂಗಡಿ ಹುಡುಕ್ಬಿಟ್ಟೆ ಅಂತಲೇ ಹೇಳ್ಬೋದು ಚಿಕ್ಕಪೇಟೆಯಲ್ಲಿ ನನಗೆ ಬೇಕಾಗಿರುವಂತಹ ಸ್ಯಾರೀಸ್ನ ಪರ್ಚೇಸ್ ಮಾಡೋದಕ್ಕೆ. ಬಟ್ ನನಗಂತೂ ನಾನು ಅಂದ್ಕೊಂಡಿದ್ದಂಥ ಸ್ಯಾರಿ ಎಲ್ಲೂ ಸಿಗಲಿಲ್ಲ. ಫೈನಲಿ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಲ್ಲ ಈ ಒಂದು ಶಾಪಲ್ಲಿ ನನಗೆ ನಾನು ಅಂದ್ಕೊಂಡಿದ್ದಂತಹ ಸ್ಯಾರೀಸ್ ಸಿಕ್ತು. ಆ್ಯಂಡ್ ತುಂಬಾ ಕಲೆಕ್ಷನ್ಸ್ ಕೂಡ ಇತ್ತು. ನನಗೆ ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಲಂಕಾರಿ ಪ್ಯಾಟರ್ನ್ ಇರುವಂತಹ ಮೈಸೂರು ಸಿಲ್ಕ್ ಸ್ಯಾರಿ ಬೇಕಾಗಿತ್ತು. ಸೊ ಹಾಗಾಗಿ ಅದೇ ಬೇಕು ಅಂತೇಳ್ಬಿಟ್ಟು ಸುಮಾರು ಶಾಪೆಲ್ಲ ಹುಡುಕಿದೆ. ಫೈನಲಿ ನನಗೆ ಇಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು. ಕಂಚಿ ಸಿಲ್ಕಲ್ಲೂ ಕೂಡ ಕಲಂಕಾರಿ ಪ್ಯಾಟರ್ನ್ ಇರುವಂತಹ ಸ್ಯಾರೀಸ್ಗಳು ಸಿಗುತ್ತೆ. ಬಟ್ ನನಗೆ ಕಂಚಿ ಸಿಲ್ಕಲ್ಲಿ ಬೇಡವಾಗಿತ್ತು, ನನಗೆ ಮೈಸೂರು ಸಿಲ್ಕಲ್ಲೇ ಬೇಕಾಗಿತ್ತು. ಹಾಗಾಗಿಬಿಟ್ಟು ನಾನು ಮೈಸೂರು ಸಿಲ್ಕಲ್ಲೇ ಹುಡುಕ್ತಾ ಇದ್ದೆ. ನಾನು ತುಂಬ ಅಂಗಡಿಗಳಲ್ಲಿ ವಿಚಾರಿಸಿದೆ, ಅಲ್ಲೆಲ್ಲ ಕಂಚಿ ಸಿಲ್ಕಲ್ಲಿದೆ, ಮೈಸೂರು ಸಿಲ್ಕಲ್ಲಿ ಇಲ್ಲ ಅಂತಲೇ ಹೇಳಿದ್ರು. ಆ್ಯಂಡ್ ಫೈನಲಿ ಇಲ್ಲಿ ಸಿಕ್ತು. ನಾನು 8,000, 10,000 ಮತ್ತು 13,000 ಹಾಗೆ 15,000 ಈ ರೇಂಜಲ್ಲಿ ಸ್ಯಾರೀಸ್ನ ಚೆಕ್ ಮಾಡ್ತಾ ಇದ್ದೆ. ಏನಂದರೆ ಮೈಸೂರು ಸಿಲ್ಕಲ್ಲಿ ಈ ಥರ ಕಲಂಕಾರಿ ಸ್ಯಾರಿಗಳು ಗ್ರಾಮ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ 80 ಗ್ರಾಮ್ ಮತ್ತು 100 ಗ್ರಾಮ್, 120 ಗ್ರಾಮ್ ಈ ಥರ ಇರುತ್ತೆ. ಸೊ ಗ್ರಾಮ್ ಜಾಸ್ತಿ ಆದಷ್ಟು ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಗ್ರಾಮ್ಗಳು ಜಾಸ್ತಿ ಆದಷ್ಟು ಸ್ಯಾರಿ ಥಿಕ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ಬ್ರೈಟ್ನೆಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಸ್ಯಾರಿ ಗ್ರಾಮ್ ಜಾಸ್ತಿ ಆದಂಗೆ ಪ್ರೈಸ್ ಕೂಡ ವೇರಿ ಆಗ್ತಾ ಹೋಗುತ್ತೆ. ಆ್ಯಂಡ್ ನಾನು ಒಂದು 2-3 ಸ್ಯಾರಿ
ಸ್ಯಾರೀಸ್ನ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಹಾಗೆ ಮೈ ಮೇಲೆ ವೇರ್ ಮಾಡಿಬಿಟ್ಟು ನೋಡ್ತಾ ಇದ್ದೀನಿ, ಅಂದರೆ ಯಾವ ಕಲರ್ ಚೆನ್ನಾಗಿ ಕಾಣ್ಬೋದು ಅಂತೇಳ್ಬಿಟ್ಟು. ಆ್ಯಕ್ಚುಲಿ ನನಗೆ ಈ ಒಂದು ಪಿಂಕ್ ಕಲರ್ ಕೂಡ ತುಂಬಾ ಇಷ್ಟ ಆಯಿತು. ಬಟ್ ನಮ್ಮ ಮಮ್ಮಿದು ಆಲ್ರೆಡಿ ಈ ಥರ ಪ್ಯಾಟ್ರನ್ದು ಒಂದು ಸ್ಯಾರಿ ಇತ್ತು. ಆ್ಯಕ್ಚುಲಿ ಅವ್ರದ್ದು ಸ್ಯಾರಿ ನೋಡಿಬಿಟ್ಟೆ ನಾನು ಈ ಸತಿ ಕಲಂಕಾರಿ ಸ್ಯಾರಿ ಬೇಕು ಅಂತ ಹುಡ್ಕಕ್ಕೆ ಬಂದಿದ್ದು. ಅಂದರೆ ಮೊದಲೆಲ್ಲ ಸಿಕ್ತಿತ್ತಂತಲ್ವ ಈ ಥರ ಪ್ರಿಂಟೆಡ್ ರೇಷ್ಮೆ ಸ್ಯಾರಿಗಳು. ಆ್ಯಕ್ಚುಲಿ ಅವರೆಲ್ಲ ಪ್ರಿಂಟೆಡ್ ರೇಷ್ಮೆ ಅಂತ ಹೇಳ್ತಿದ್ರಂತೆ, ನಾವು ಇವಾಗ ಅದನ್ನ ಕಲಂಕಾರಿ ಪ್ಯಾಟರ್ನ್ ಇರುವಂಥ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಹಾಗೇನೆ ಇವಾಗ ಎಲ್ಲ ಓಲ್ಡ್ ಪ್ಯಾಟರ್ನ್ಗಳೇ ಮತ್ತೆ ಹೊಸದಾಗಿ ಬರ್ತಾ ಇರೋದು. ನನಗೆ ಒಂದು ಸ್ವಲ್ಪ ಓಲ್ಡ್ ಪ್ಯಾಟರ್ನ್ಗಳೆಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗಾಗಿನೇ ನಾನು ಕೂಡ ಕಲಂಕಾರಿ ಸ್ಯಾರಿನೇ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದು. ಆ್ಯಂಡ್ ಆಲ್ರೆಡಿ ಪಿಂಕ್ ಕಲರಲ್ಲಿ ಒಂದು ಇತ್ತಲ್ವ ಈ ಥರ ಸ್ಯಾರಿ, ಸೊ ಮತ್ತೆ ಪಿಂಕೇ ಬೇಡ ಅಂತ ಹೇಳಿಬಿಟ್ಟು ನಾನು ಆ್ಯಕ್ಚುಲಿ ಆ ಒಂದು ಸ್ಯಾರಿನ ಡ್ರಾಪ್ ಮಾಡಿದೆ. ಪಿಂಕ್ ಇರಲಿಲ್ಲ ಅಂದಿದ್ದರೆ ಮೊದಲೇ ನನ್ನ ಹತ್ರ ಈ ಒಂದು ಸ್ಯಾರಿನೇ ಪರ್ಚೇಸ್ ಮಾಡ್ತಿದ್ದೆ. ಬಟ್ ಪಿಂಕ್ ಇದ್ದಿದ್ದರಿಂದ ನಾನು ಪಿಂಕ್ ಬೇಡ ಅಂತ ಫೈನಲಿ ಡಿಸೈಡ್ ಮಾಡಿಕೊಂಡು ಗ್ರೇ ಕಲರ್ನ ಚೆಕ್ ಮಾಡ್ತಿದ್ದೆ. ಇದು ಚೆನ್ನಾಗಿ ಕಾಣ್ತಿದೆ ಅಲ್ವಾ, ಒಂದು ಸ್ವಲ್ಪ ಫ್ಲವರ್ಸ್ ಎಲ್ಲ ಎದ್ದು ಕಾಣಿಸ್ತಿದೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಹಾಗಾಗ್ಬಿಟ್ಟು ಗ್ರೇನೇ ತೊಗೊಳ್ಳೋಣವಾ ಅಂತ ಅನ್ಕೊತಾ ಇದ್ದೆ. ಐ ಥಿಂಕ್ ಇದು ತೊಗೊಂಡ್ರೆ ಇದೆಲ್ಲ ಫ್ಲವರ್ಸ್ ಕಾಣುತ್ತೆ ಅನಿಸುತ್ತೆ ಇದರಲ್ಲಿ. ಯಾವ್ದು ಚೆನ್ನಾಗಿ ಕಾಣ್ತಿದೆ ಅಲ್ಲ, ಇದೊಂದು ಸ್ವಲ್ಪ ಲೈಟ್ ಆಗಿದೆ, ಅದೊಂದು ಸ್ವಲ್ಪ ರೆಡ್ಡಿಶ್ ನೋಡಿದ್ವಿ. ಯುವರ್ ವಿಶ್. ಈಗ ತೊಗೊಳ್ತೀನಿ. ಫಿಕ್ಸಾ? ಸೊ ಫ್ರೆಂಡ್ಸ್, ನಾವು ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಕ್ಯಾಬ್ ಬುಕ್ ಮಾಡಿದ್ವಿ. ಅಲ್ಲಿ ನಿಂತ್ಕೊಂಡು ಕ್ಯಾಬ್ ಅಂತೂ ಒಂದೂ ಸಿಕ್ಕಲೇ ಇಲ್ಲ. ಸರಿ ಆಟೋನೇ ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ಆಟೋ ಬುಕ್ ಮಾಡಿದ್ವಿ. ಆಟೋ ಕೂಡ ಅಷ್ಟೇ ಯಾವುದೋ ಒಂದು ಬುಕ್ ಆಯಿತು. ಅವರಂತೂ ಆ ಕಡೆ ಇದ್ದೀನಿ ಈ ಕಡೆ ಇದ್ದೀನಿ, ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂದರು. ಫೈನಲ್ ನಮ್ಗೆ ಆಟೋನೂ ಸಿಕ್ಕಲಿಲ್ಲ. ಸರಿ ಇನ್ನೇನು ಮಾಡೋದು, ಕಾರ್ಪೊರೇಷನ್ ಹತ್ರ ಹೋಗ್ಬಿಡೋಣ ಹಂಗೆ ಒಂದು ಆಟೋದಲ್ಲಿ, ಆಮೇಲೆ ಅಲ್ಲಿಂದ ಕ್ಯಾಬ್ ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕಾರ್ಪೊರೇಷನ್ ಹತ್ರ ಬಂದ್ವಿ. ಕಾರ್ಪೊರೇಷನ್ ಹತ್ರ ಬಂದಮೇಲೆ ನಾನು ಶಂಕರ್ ಯಾವತ್ತೂ ಕಬ್ಬನ್ ಪಾರ್ಕಿಗೆ ಬಂದೇ ಇಲ್ಲ. ಸೊ ಅದಕ್ಕೆ ಕಾರ್ಪೊರೇಷನ್ ಹತ್ರ ಬಂದ್ವಲ್ಲ, ಸರಿ ಈವ್ನಿಂಗ್ ಕೂಡ ಆಗಿದೆ, ಸುಮ್ಮನೆ ಒಂದು ರೌಂಡ್ ಸುತ್ತಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡು ಕಬ್ಬನ್ ಪಾರ್ಕಿಗೆ ಬಂದಿದ್ದೀವಿ. ಫಸ್ಟ್ ಟೈಮ್ ನಾವಿಬ್ಬರು ಕಬ್ಬನ್ ಪಾರ್ಕಿಗೆ ಬರ್ತಾ ಇರೋದು ಅಲ್ವಾ ಅವಿ? ಫಸ್ಟ್ ಟೈಮ್. ಚೆನ್ನಾಗಿದೆ, ಅಂದರೆ ಈವ್ನಿಂಗ್ ಆಗಿದೆಯಲ್ಲ, ಸೊ ಒಂದು ಸುಮ್ಮನೆ ವಾಕ್ ಮಾಡಿಕೊಂಡು, ತಣ್ಣಗಿದೆ, ತುಂಬ ಮರಗಳೆಲ್ಲ ಇದೆಯಲ್ಲ, ಹಾಗಾಗಿ ತಣ್ಣಗಿದೆ. ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಡೋದು ಮನೆಗೆ. ಶಂಕರ್, ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಿನ್ನೆ ಚಿಕ್ಕಪೇಟೆಯಿಂದ ಮನೆಗೆ ಬಂದಮೇಲೆ ಮತ್ತೆ ವೀಡಿಯೋನ ಶೂಟ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ನೆಕ್ಸ್ಟ್ ಡೇ ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಚಿಕ್ಕಪೇಟೆಯಲ್ಲಿ ಏನೇನೆಲ್ಲ ಶಾಪ್ ಮಾಡ್ಕೊಂಡು ಬಂದ್ವಿ ಅನ್ನೋದನ್ನ ನಿಮಗೂ ತೋರಿಸ್ಬಿಟ್ಟು ವೀಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಇವಾಗ ಚಿಕ್ಕಪೇಟೆಯಲ್ಲಿ ನಾವು ಏನೇನೆಲ್ಲ ಶಾಪ್ ಮಾಡ್ಕೊಂಡು ಬಂದ್ವಿ ಅನ್ನೋದನ್ನ ತೋರಿಸ್ತೀನಿ. ಮೊದಲಿಗೆ ನಾನು ಈ ಥರ ತಾಂಬೂಲ ಎಲ್ಲ ಕೊಡೋದಕ್ಕೆ ಈ ಥರ ಜೂಟ್ ಬ್ಯಾಗ್ಸ್ನ ತೊಗೊಂಡಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬಾ ಗುಡ್ ಇದೆ. ಸೊ ಈ ಥರ ಜೂಟ್ ಬ್ಯಾಗ್ಸ್ನ ತೊಗೊಂಡೆ, ತಾಂಬೂಲ ಎಲ್ಲ ಕೊಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಈ ಥರದ್ದು ಬ್ಯಾಗ್ಸ್ ತೊಗೊಂಡೆ. ಹಾಗೆ ಅಲ್ಲೇ ಈ ಥರದ್ದು 2 ಬಾಕ್ಸ್ ಥರದ್ದು ತೊಗೊಂಡಿದ್ದೀನಿ. ಅಂದರೆ ಇದು ಜ್ಯುವೆಲ್ರಿ ಪೌಚ್ ಅಂತ ಹೇಳ್ತಾರಲ್ಲ ಆ ಥರದ್ದು. ಇದನ್ನು ಆ್ಯಕ್ಚುಲಿ ಆನ್ಲೈನಲ್ಲೆಲ್ಲ ನಾನು ಚೆಕ್ ಮಾಡಿದ್ದೆ, ಬಟ್ ಅದರಲ್ಲಿ ಏನು ಅಂದರೆ ಸೆಲೆಕ್ಟೆಡ್ ಕಲರ್ಸ್ ನನಗೆ ಸಿಗ್ತಾ ಇರಲಿಲ್ಲ, ಹಾಗಾಗ್ಬಿಟ್ಟು ನಾನು ತೊಗೊಂಡಿರಲಿಲ್ಲ. ಅಲ್ಲಿ ಜೂಟ್ ಬ್ಯಾಗ್ಸ್ ತೊಗೊಂಡಲ್ವಾ, ಅದೇ ಶಾಪಲ್ಲೇ ಇತ್ತು, ಹಾಗಾಗಿ ಇದನ್ನು ಕೂಡ ಪರ್ಚೇಸ್ ಮಾಡಿದೆ. ಆ್ಯಂಡ್ ನನಗೆ ಯಾವ ಕಲರ್ಸ್ ಬೇಕೋ ಅದೇ ಕಲರ್ಸೇ ಸಿಕ್ತು. ಜ್ಯುವೆಲ್ರೀಸ್ ಎಲ್ಲ ಹಾಕಿಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರದ್ದು 2 ಪೌಚ್ ತೊಗೊಂಡಿದ್ದೀನಿ. ಯೆಲ್ಲೋ ಮತ್ತು ರೆಡ್ ಕಾಂಬಿನೇಷನಲ್ಲಿ ತುಂಬಾ ಕ್ಯೂಟಾಗಿದೆ ಅಂತ ಅನ್ನಿಸ್ತು ನನಗೆ. ನಿಮಗೂ ಇಷ್ಟ ಆಯಿತಾ ಅಂತ ಕಾಮೆಂಟ್ ಮಾಡಿ, ಓಕೆನಾ? ಇದು ನನಗೆ ಅಂತ ತೊಗೊಂಡಿದ್ದು, ಜ್ಯುವೆಲ್ರೀಸ್ ಎಲ್ಲ ಹಾಕಿಡ್ಬೇಕಿದ್ರಲ್ಲೀಗ. ಅದಾದಮೇಲೆ ನೆಕ್ಸ್ಟು ಈ ಥರ ಬ್ಲೌಸ್ ಪೀಸಸ್ ತೊಗೊಂಡಿದ್ದೀನಿ. ಎಲ್ಲ 1 ಮೀಟರ್ದೇ ತೊಗೊಂಡಿದ್ದೀನಿ, ಏಕೆಂದರೆ ಕಡಿಮೆದು ಕೊಟ್ಟರೆ ಸುಮ್ಮನೆ ವೇಸ್ಟ್ ಅಲ್ವಾ. ಇವಾಗ ನಾವು ಅಮೌಂಟ್ ಕೊಟ್ಟು ತೊಗೊಂಡು ಬಂದಿರ್ತೀವಿ, ಆ್ಯಂಡ್ ಅವ್ರಿಗೂ ಕೊಟ್ಟ ಮೇಲೆ ಅವ್ರಿಗೂ ಯೂಸ್ ಆಗಿಲ್ಲ ಅಂತಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು 1 ಮೀಟರ್ದೇ ಬ್ಲೌಸ್ ಪೀಸಸ್ನ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಕಲರ್ ಕಾಂಬಿನೇಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಎಲ್ಲದೂ. ಒಂದಕ್ಕಿಂತ ಒಂದು ಕಲರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲದೂ 1 ಮೀಟರೇ ಇದೆ. ಸೊ ಈ ಥರದ್ದು ಬ್ಲೌಸ್ ಪೀಸ್ ತೊಗೊಂಡೆ, ಕುಂಕುಮಕ್ಕೆಲ್ಲ ಕೊಡೋದಕ್ಕೆ ಬೇಕಾಗುತ್ತೆ ಅಂತ. ನೆಕ್ಸ್ಟ್ ಅದ್ರ ಜೊತೆಗೆ
ಈ ಥರದ್ದು ಬಳೆದೊಂದು ಫುಲ್ ಸೆಟ್ ತೊಗೊಂಡು ಬಂದೆ. ಪ್ರತಿ ವರ್ಷ ನಾನು ಏನು ಮಾಡ್ತೀನಿ ಅಂದರೆ ಈ ಥರದ್ದೊಂದು ಫುಲ್ ಸೆಟ್ ತೊಗೊಂಡು ಬಂದುಬಿಡ್ತೀನಿ. ಸೊ ಇದು ನನಗೆ ಆಲ್ಮೋಸ್ಟ್ 1 ಇಯರ್ ಫುಲ್ ಆಗುತ್ತೆ. ಅಂದರೆ ಏನಕ್ಕಾದ್ರೂ ಬೇರೆ ಟೈಮಲ್ಲೂ ಯಾರಾದರೂ ಮನೆಗೆ ಬಂದರೆ ಅಥವಾ ಏನಾದ್ರು ಪೂಜೆಗೆ ಏನಕ್ಕಾದ್ರೂ ಬೇಕು ಅಂದರೂ ಕೂಡ ಯೂಸ್ ಆಗಿಬಿಡುತ್ತೆ. ಹಾಗಾಗ್ಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಪ್ರತಿ ವರ್ಷವೂ ವರಮಹಾಲಕ್ಷ್ಮಿ ಟೈಮಲ್ಲಿ ಈ ಥರದ್ದೊಂದು ಫುಲ್ ತೊಗೊಂಡ್ಬಿಡ್ತೀನಿ ಬಳೆದು. ಸೊ ಈ ಥರದ್ದೊಂದು ಫುಲ್ ಸೆಟ್ ತೊಗೊಂಡೆ. ಬ್ಯಾಂಗಲ್ಸ್ದು ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಇಲ್ಲಿ ಕಲರ್ ಕಾಣಿಸ್ತಾ ಇದೆ. ಗ್ರೀನ್ ಕಲರ್ದು ಬ್ಯಾಂಗಲ್ಸ್ ತೊಗೊಂಡೆ. ಸೊ ಇದಿಷ್ಟು ತೊಗೊಂಡಿದ್ದು ನಾನು. ಇದ್ರ ಜೊತೆಗೆ ನಾವು ಹೋಗಿದ್ದು ಮೇಯ್ನಾಗಿ ಸ್ಯಾರಿ ಪರ್ಚೇಸಿಂಗಿಗೆ ಅಂತ. ಸೊ ಅದು ಕೂಡ ತೊಗೊಂಡಿದ್ದಾಯಿತು. ಆ್ಯಕ್ಚುಲಿ ಫಸ್ಟು ತೊಗೊಂಡಿದ್ದೇನೆ ಸ್ಯಾರಿ. ಏನಂದರೆ ಫಸ್ಟು ಸ್ಯಾರಿದೊಂದು ಆಗಿಬಿಟ್ರೆ ಶಾಪಿಂಗು, ಅದಾದಮೇಲೆ ಇದೆಲ್ಲ ಈಸಿಯಾಗಿ ಆಗೋಗ್ಬಿಡುತ್ತೆ ಸ್ವಲ್ಪ ಹೊತ್ತಿಗೆ. ಸೊ ಹಂಗಾಗಿ ಫಸ್ಟು ನಾನು ತೊಗೊಂಡಿದ್ದು ಸ್ಯಾರಿನ. ಸೊ ನಾನು ಆ್ಯಕ್ಚುಲಿ ಬಿಚ್ಚಿ ನೋಡಿದೆ ನಾನು ಮನೆಗೆ ಬಂದಮೇಲೆ. ಮತ್ತೆ ನನಗೆ ನೀಟಾಗಿ ಫೋಲ್ಡ್ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು ಈ ಥರ ಸ್ಯಾರಿ. ಅವ್ರು ತುಂಬ ಚೆನ್ನಾಗಿ ನೀಟಾಗಿ ಮಡಚಿ ಕೊಟ್ಟಿದ್ರು, ಫೋಲ್ಡ್ ಮಾಡಿದರು. ಬಟ್ ನನಗೆ ಫೋಲ್ಡ್ ಮಾಡೋಕ್ಕಾಗಲಿಲ್ಲ. ಸೊ ಈ ಥರ ಇದೆ ಸ್ಯಾರಿ ಫುಲ್ಲು. ಕೆಳಗಡೆ ಬಾರ್ಡರ್ ಇದೆ. ಸೊ ಈ ಒಂದು ಸೀರೆನ ನಾವು ಮೈಸೂರು ಸಿಲ್ಕ್ ಕಲಂಕಾರಿ ಪ್ಯಾಟರ್ನ್ ಅಂತ ಹೇಳ್ತೀವಲ್ಲ, ಸೊ ಆ ಥರದ್ದಿದು ಸ್ಯಾರಿ. ಆ್ಯಕ್ಚುಲಿ ಇದನ್ನೆಲ್ಲ ಮೊದಲು ಬರ್ತಿತ್ತಂತೆ ಈ ಸ್ಯಾರಿ. ಅಂದರೆ ನಮ್ಮ ಮಮ್ಮಿ ಹೇಳ್ತಾ ಇದ್ರು. ಆ್ಯಕ್ಚುಲಿ ಅವ್ರದ್ದೊಂದು ಸ್ಯಾರಿ ನೋಡಿಬಿಟ್ಟೇ ನಾನು ಈ ಸ್ಯಾರಿನ ಪರ್ಚೇಸ್ ಮಾಡಿದ್ದು. ಅವರೆಲ್ಲ ಪ್ರಿಂಟೆಡ್ ರೇಷ್ಮೆ ಅಂತ ಹೇಳ್ತಾ ಇದ್ರಂತೆ. ಸೊ ಅದೇ ಸ್ಯಾರಿನೇ ಇದು ಕೂಡ. ಸೊ ಅವರು ಪ್ರಿಂಟೆಡ್ ರೇಷ್ಮೆ ಅಂತಿದ್ರಂತೆ ಮೊದಲೆಲ್ಲ. ಇವಾಗ ನಾವು ಅದನ್ನು ಕಲಂಕಾರಿ ಪ್ಯಾಟರ್ನ್ ಇರುವಂಥ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಹೇಳ್ತೀವಿ. ಸೊ ಆ್ಯಕ್ಚುಲಿ ಅದು ಮಮ್ಮಿದು ಒಂದು ಸ್ಯಾರಿ ನೋಡಿ ನಾನು ಇಷ್ಟಪಟ್ಟು ತೊಗೊಂಡಿದ್ದು. ಸೊ ಸಿಕ್ತು ನನಗೂ ಕೂಡ. ತುಂಬ ಕಡೆ ಹುಡುಕ್ತೆ ಕಲಂಕಾರಿ ಡಿಸೈನ್ದೇ ಬೇಕು ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಹೇಳ್ಬಿಟ್ಟು. ಒಂದು 2-3 ಕಡೆ ಹುಡುಕ್ತೆ. ಆ ಟೈಮಲ್ಲಿ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ನಾನು ವೀಡಿಯೋ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸ್ಯಾರಿ ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಅಂತ ನಾನು ಬೇರೆ ಕಡೆ ಅಂದರೆ ಬೇರೆ ಶಾಪ್ಗೆಲ್ಲ ಹೋದಾಗ ವೀಡಿಯೋ ಮಾಡಲಿಲ್ಲ. ಆ್ಯಂಡ್ ಫೈನಲಿ ಒಂದು ಶಾಪಲ್ಲಿ ನನಗೆ ಸಿಕ್ತು. ಸೊ ಇದು ಮೈಸೂರು ಸಿಲ್ಕ್ ಕಲಂಕಾರಿ ಸ್ಯಾರಿ. ಅದೇ ನಾವು ಇವಾಗ ಕಲಂಕಾರಿ ಸ್ಯಾರಿ ಅಂತ ಹೇಳ್ತೀವಿ, ಬಟ್ ಮೊದಲೆಲ್ಲ ಇದನ್ನ ಪ್ರಿಂಟೆಡ್ ರೇಷ್ಮೆ ಅಂತ ಹೇಳ್ತಿದ್ರಂತೆ. ಸೊ ಆ ಥರದ್ದು. ಆ್ಯಂಡ್ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಗ್ರೇ ಕಲರ್ ಅಂತೂ ರೇರ್ ಕಾಂಬಿನೇಷನ್ನು. ಅಂದರೆ ಸಿಲ್ಕ್ ಸ್ಯಾರೀಸಲ್ಲಿ ಗ್ರೇ ಕಲರ್ದು ತುಂಬ ರೇರ್ ಬರೋದು. ಗ್ರೇ ಮೇಲೆ ಫುಲ್ಲು ಕಲರ್ಸ್ ಎಲ್ಲ ಇದೆ ಅಲ್ವಾ ಇಲ್ಲಿ. ಗ್ರೀನು, ಯೆಲ್ಲೋ ಮತ್ತು ರೆಡ್ಡು ಎಲ್ಲ ಕಾಂಬಿನೇಷನ್ಸ್ ಇದೆ. ಸೊ ಕಲಂಕಾರಿ ಸ್ಯಾರೀಸ್ ಏನಂದರೆ ಲೈಟ್ ಕಲರ್ಸ್ ಮೇಲೆ ಈ ಥರ ಕಲರ್ಸ್ ಇದ್ದರೆ ಒಂಥರ ವೇರ್ ಮಾಡಿದಾಗ ತುಂಬಾ ಒಂದು ಅಫಿಷಿಯಲ್ ಲುಕ್ ಅಂತ ಹೇಳ್ತೀವಲ್ಲ, ಲೈಕ್ ಆ ಥರ ಕಾಣುತ್ತೆ. ಸೊ ಹಾಗಾಗ್ಬಿಟ್ಟು ಈ ಸ್ಯಾರಿನ ಪರ್ಚೇಸ್ ಮಾಡಿದ್ದು. ನೋಡಿ ಲೈಟ್ ಕಲರ್ ಅಲ್ವಾ ಇದು. ಸೊ ಅದ್ರ ಮೇಲೆ ಎಷ್ಟು ಚೆನ್ನಾಗಿ ಡಾರ್ಕಾಗಿ ಕಾಣಿಸ್ತೆ ಅಂತ. ಇನ್ನು ವೇರ್ ಮಾಡೋದಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇವಾಗಂತೂ ಕಲಂಕಾರಿ ಸ್ಯಾರೀಸ್ ಎಲ್ಲ ತುಂಬಾ ಟ್ರೆಂಡಿಂಗಲ್ಲಿದೆ. ಅಂದರೆ ಇದರಲ್ಲಿ ಕಾಟನ್ ಸ್ಯಾರೀಸು ಎಲ್ಲದೂ ಬರುತ್ತೆ. ಆದರೆ ನಾನು ಸಿಲ್ಕಲ್ಲಿ ತೊಗೊಂಡಿದ್ದೀನಿ. ಅಂದರೆ ಮೈಸೂರು ಸಿಲ್ಕಲ್ಲಿ ಅಂದರೆ ಕಲಂಕಾರಿ ಡಿಸೈನ್ ಇರುವಂತಹ ಮೈಸೂರು ಸಿಲ್ಕ್ ಸ್ಯಾರಿನ ನಾನು ಪರ್ಚೇಸ್ ಮಾಡಿರೋದು. ಅಂದರೆ ಹಿಂದಿನ ಟೈಮಲ್ಲಿ ಅಂದರೆ ಮೊದಲೆಲ್ಲ ಇದನ್ನು ಪ್ರಿಂಟೆಡ್ ರೇಷ್ಮೆ ಅಂತಲೂ ಹೇಳ್ತಿದ್ರಂತೆ. ಸೊ ಇದು ಪ್ರಿಂಟೆಡ್ ರೇಷ್ಮೆ ಅಂತನಾದರೂ ಹೇಳ್ಬೋದು, ಅಥವಾ ಕಲಂಕಾರಿ ಡಿಸೈನ್ ಇರುವಂತಹ ಮೈಸೂರು ಸಿಲ್ಕ್ ಸ್ಯಾರಿ ಅಂತಲೂ ಹೇಳ್ಬೋದು. ಹಾಗೆ ಇವಾಗಂತೂ ಮೈಸೂರು ಸಿಲ್ಕ್ ಸ್ಯಾರಿ ಅಂತೂ ತುಂಬಾ ಟ್ರೆಂಡಿಂಗಲ್ಲಿದೆ ಅಲ್ವಾ. ಆ್ಯಕ್ಚುಲಿ ನಾವು ಮೈಸೂರಿಗೆ ಟ್ರಿಪ್ ಹೋಗಿದ್ವಿ ಲಾಸ್ಟು 2 ಇಯರ್ಸ್ ಬ್ಯಾಕು. ಆವಾಗ ನಾನು KSIC ಮೈಸೂರು ಸಿಲ್ಕನ್ನು ತೊಗೊಂಡು ಬಂದಿದ್ದೆ. ಅಂದರೆ KSIC ಮೈಸೂರು ಸಿಲ್ಕ್ ಅವ್ರದ್ದೇನೆ ಸೊಸೈಟಿ ಇದೆಯಲ್ಲ ಮೈಸೂರಲ್ಲಿ, ಅಲ್ಲಿಗೆ ಹೋಗ್ಬಿಟ್ಟು ನಾನು ಮೈಸೂರು ಸಿಲ್ಕ್ ಸ್ಯಾರಿನ ಪರ್ಚೇಸ್ ಮಾಡಿದ್ದೆ ಲಾಸ್ಟ್ 2 ಇಯರ್ಸ್ ಬ್ಯಾಕು. ವರಮಹಾಲಕ್ಷ್ಮಿಗೆ ಅದನ್ನು ಹಾಕಿದ್ದೆ. ಹಾಗಾಗ್ಬಿಟ್ಟು ನಂತರ ಪ್ಲೈನ್ ಇತ್ತಲ್ವ, ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿನೇ ಮೈಸೂರಿಂದ ತಂದಿರೋದು. ಹಾಗಾಗಿ ನಾನು ಈ ಸತಿ ಕಲಂಕಾರಿ ಪ್ಯಾಟರ್ನ್ ಇರುವಂತಹ ಮೈಸೂರು ಸಿಲ್ಕ್ ಸ್ಯಾರಿನ ಪರ್ಚೇಸ್ ಮಾಡಿದ್ದು. ಹಾಗೆಯೇ ಇವಾಗ ಮೈಸೂರು ಸಿಲ್ಕು ಕ್ರೇಪಲ್ಲಿ ಕೂಡ ಎಲ್ಲ ಬರುತ್ತೆ. ಹಾಗೆಯೇ ಸರ್ಟಿಫಿಕೇಟ್ ಇರುವಂತಹ ಮೈಸೂರು ಸಿಲ್ಕ್ ಅಂತ ಇವಾಗ ಮಾರ್ಕೆಟಲ್ಲಿ ತುಂಬಾ ವೆರೈಟೀಸ್ ಎಲ್ಲ ಇದೆ. ಬಟ್ ನಿಮಗೆ ಅದೆಲ್ಲ ನಿಜ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಅಲ್ಲ. ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಬೇಕು ಅಂತ ಅಂದರೆ ಅದು ಮೈಸೂರಲ್ಲಿರುವಂಥ KSIC ಮೈಸೂರು ಸಿಲ್ಕ್ ಅಲ್ಲೇ ತೊಗೊಳ್ಳಿ ನೀವು. ಮೈಸೂರಲ್ಲಿದೆ ಅದು ಸೊಸೈಟಿ. ಅಲ್ಲಿ ಮಾತ್ರ ನಮಗೆ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಸಿಗೋದು. ಬೇರೆ ಎಲ್ಲೂ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಲ್ಲ ಅದು. ಅದೆಲ್ಲ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ. ಪ್ಯೂರ್ ಒಂದು ಬೇಕು ಅಂದರೆ ಅದು KSIC ಮಾತ್ರನೇ ಸಿಗೋದು. ಸೊ ನಾನು ಕೂಡ ಪರ್ಚೇಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಇನ್ನೂ ವೇರ್ ಮಾಡಿಲ್ಲ ಅದನ್ನು ಎಲ್ಲೂ. ಗೊತ್ತಿಲ್ಲ ಯಾವಾಗ ವೇರ್ ಮಾಡ್ತೀನಿ ಅಂತ. ಸೊ ಈ ಸತಿ ಇದು ತೊಗೊಂಡು ಬಂದಿದ್ದೀನಿ. ಸೊ ಈ ಒಂದು ಸ್ಯಾರಿ ನಿಮಗೆಲ್ಲ ಇಷ್ಟ ಆಯಿತಾ ಅಂತ ಕಾಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಅಂದರೆ ಇದೊಂದು ರೇರ್ ಕಾಂಬಿನೇಷನ್. ಇವಾಗ ಕಾಮನ್ ಆಗಿ ರೆಡ್, ಪಿಂಕ್, ಯೆಲ್ಲೋ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಥರದ್ದು ಸಿಗುತ್ತೆ ಸಿಲ್ಕ್ ಸ್ಯಾರೀಸು. ಗ್ರೇ ಕಲರ್ ಅಲ್ವಾ, ಗ್ರೇ ಮೇಲೆ ಇದೆಲ್ಲ ಒಂಥರ ಪ್ರಿಂಟ್ಸ್ ಇದೆಯಲ್ಲ ಡಾರ್ಕ್ ಕಲರ್ಸಲ್ಲಿ. ಸೊ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಹಾಗಾಗ್ಬಿಟ್ಟು ತೊಗೊಂಡೆ. ಸೊ ನಿಮಗೂ ಕೂಡ ಈ ಒಂದು ಸ್ಯಾರಿ ಇಷ್ಟ ಆಯಿತಾ ಅಂತ ಕಾಮೆಂಟ್ ಮಾಡಿ, ಓಕೆನಾ. ಹಾಗೇ ಇದರಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ. ಪ್ಲೈನ್ ಇದೆ ಬ್ಲೌಸು. ಹಾಗೆ ಇದು ಗ್ರೇ ಕಲರೇ ಇಲ್ಲಿ ಸ್ವಲ್ಪ ಗೋಲ್ಡ್ ಕಲರ್ದೇನೋ ಥ್ರೆಡ್ ಹಾಕಿಬಿಟ್ಟು ಏನು ಸೆರ್ಗಿದೆ. ಸೊ ಇದು ಸೆರ್ಗ್ ಬರುತ್ತೆ. ಹಾಗೇ ಇದು ಸ್ಯಾರಿ. ಆ್ಯಂಡ್ ಫುಲ್ ಸ್ಯಾರಿ ನಮಗೆ ಈ ಥರ ಪ್ರಿಂಟ್ಸ್ ಇದೆ.
ಸೊ ಈ ಥರ. ಸೊ ಇದು ಮೈಸೂರು ಸಿಲ್ಕ್ ಕಲಂಕಾರಿ ಸ್ಯಾರಿ. ಸೊ ನಿಮಗೂ ಈ ಥರ ಸ್ಯಾರಿ ಇಷ್ಟ ಆದರೆ ಚಿಕ್ಕಪೇಟೆಯಲ್ಲಿ ಸಿಗುತ್ತೆ. ಸೊ ಹೋಗಿ ಚೆಕ್ ಮಾಡಿ, ಇಷ್ಟ ಆದರೆ ಬೈ ಮಾಡಿ, ಓಕೆನಾ. ಸೊ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರ ಜೊತೆ ಕೂಡ ಶೇರ್ ಮಾಡಿ, ಓಕೆನಾ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋ ಜೊತೆ. ಸೊ ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.